ನಮಸ್ಕಾರ ಮಾಮ. ನಮಸ್ಕಾರ. अस्मद्गुरुभ्यो नमः. अस्मत्परमगुरुभ्यो नमः. अस्मत्सर्वगुरुभ्यो नमः. श्रीमते रामानुजाय नमः. श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि. गुरुभ्यः तद्गुरुभ्यश्च नमो वागमदीमहे वृणीमहे च तत्राद्यो दम्पती जगदाम्पति स्वशेषभूतेन मया स्वीयैः सर्वपरिच्छदैः विधातुं प्रीतमात्मानं श्रीमान् भक्तिमते स्वयम्. शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. यस्य द्विरदवक्त्राद्याः परिषद्याः परशतं विघ्नं लिख्यन्ति सततं विश्वक्सेनं तमाश्रये. ज्ञानानन्दमयं देवं निर्मलं स्फटिकाकृतिम् आधारं सर्वविद्यानां हयग्रीवमुपास्महे. व्यासं वसिष्ठनप्तारं शक्ते पौत्रमकल्मषं पराशरात्मजं वन्दे शुभदातं कुपोनिधिं व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः. जयतिपराशरसूनुः सत्यवती तदीयनन्दनो व्यासः यस्यास्य कमलगलितं वाङ्मयममृतं जगत्पति. नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुदीरयेते. कृष्णं कमलवत्राक्षं पुण्यश्चमकीर्तनं वासुदेवं जगद्योनिं नमामि नारायणं हरिं. कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने. नमोस्तुते व्यासविशालबुद्धे पुल्लारविन्दाय तपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः. युधिष्ठिरो धर्ममयो महात्मः स्कन्दोऽर्जुनो भीमसेनोऽस्य शाखाः माद्रीसुतो पुष्पफले समृद्धे. मूलं कृष्णं ब्रह्म च ब्राह्मणाश्च भीष्मद्रोणतटा जयद्रथजना गान्धार नीलोत्पल शल्यग्राहवती कृपेण महिनी कर्णेन वेलाकुलम् अश्वत्थाम विकर्ण घोरमकरा दुर्योधनावर्तिनी सोत्तीर्णः खलु पाण्डव हिरणनदी कैवर्तके केशवे. धर्मे च अर्थे च कामे च मोक्षे च भरतर्षभा. यदि हस्ति तदन्यत्र इन्ने हस्ति न तत् क्वचित्. अष्टमयी समेता श्रीकृष्णाय परब्रह्मणे नमः. अथ श्रीमन्महाभारते स्त्रीपर्वे जलप्रदानिकपर्वः. ಅಧ್ಯಾಯ 3 ಎರಡನೇ ಅಧ್ಯಾಯ. ಸಂಜೆಯ ಧೃತರಾಷ್ಟ್ರನಿಗೆ ಸಮಾಧಾನ ಮಾಡಿದ್ದು, ಆಮೇಲೆ ವಿದುರ ಅವನು ಬಂದು ಸಮಾಧಾನ. ಧೃತರಾಷ್ಟ್ರನಿಗೆ ವಿದುರನ ತತ್ವೋಪದೇಶಗಳು. ಅಷ್ಟಮಯೀ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಧೃತರಾಷ್ಟ್ರನು, ಹೇ ಪ್ರಾಜ್ಞ, ನೀನು ಹೇಳಿದ್ದೆಲ್ಲೂ ಒಳ್ಳೆಯದೆ. ಇನ್ನು ನನ್ನ ದುಃಖ ನೀಗಿತು. ನಿನ್ನಿಂದ ಇನ್ನೂ ಕೆಲವು ತತ್ವಗಳನ್ನು ಕೇಳಲು ಅಪೇಕ್ಷಿಸುತ್ತೇನೆ. ಅನಿಷ್ಟ ಪ್ರಾಪ್ತಿಯಿಂದಲೂ ಅಪೇಕ್ಷಿತ ಫಲಗಳು ಕೈಗೂಡದೆ ಇರುವುದರಿಂದಲೂ ಉಂಟಾಗುವಂತಹ ಮನೋವ್ಯಾಕುಲತೆಯನ್ನು ಶಾಸ್ತ್ರಜ್ಞರು ಹೇಗೆ ನೀಡ್ತಾರೆ? ಅನಿಷ್ಟ ಪ್ರಾಪ್ತಿ, ಇಷ್ಟ ಪ್ರಾಪ್ತಿ ಆಗೋಲ್ಲ, ಫಲ ಸಿಗದೆ ಇರೋದು. ಅದಕ್ಕೆ ವಿದುರ ಹೇಳ್ದ, ಹೇ ರಾಜ, ಮನುಷ್ಯನು ತನ್ನ ಮನಸ್ಸನ್ನ ಎಷ್ಟೆಷ್ಟು ಮಟ್ಟಿಗೆ ಸುಖ ದುಃಖಗಳಿಂದ ದೂರವಾಗಿರ್ತಾನೋ ಅದಕ್ಕೆ ತಕ್ಕಂತೆ ಆಯಾ ದುಃಖದಿಂದಲೂ ಸುಖದಿಂದಲೂ ವಿಶ್ರಾಂತಿಯನ್ನು ಪಡೆದು ಒಳ್ಳೆಯ ಗತಿಯನ್ನು ಹೊಂದುತ್ತಾನೆ.
ಈ ಸುಖ ದುಃಖ ಅನ್ನೋದೆಲ್ಲ ಏನು? ಮನಸ್ಸಿನ ಭಾವನೆಗಳು. ಆ ಭಾವನೆಗಳನ್ನ ನೀವು ಇಲ್ಲವಾಗಿಸ್ಕೊಂಡ್ರೆ ಅಷ್ಟೇ. ಸುಖ ದುಃಖ ಹೋಗಕ್ಕಾಗಲ್ಲ. ಯಾಕೆಂದ್ರೆ ಕರ್ಮದಿಂದ ಬಂದಿದ್ದು ಅವಶ್ಯಂ ಅನುಭೋಕ್ತವ್ಯಂ. ನರೇಂದ್ರ ಚೆನ್ನಾಗಿ ಆಲೋಚಿಸಿ ನೋಡಿದ್ರೆ ಇವೆಲ್ಲವೂ ಅಶಾಶ್ವತಗಳು. ಸುಖ ದುಃಖ, ಶೀತ ಉಷ್ಣ, ಮಾನ ಅಪಮಾನ, ಲಾಭ ನಷ್ಟ, ಜಯಾಪಜಯ ಎಲ್ಲ ದ್ವಂದ್ವಗಳು. ಲೋಕವು ದುರ್ಬಲವಾದ ಬಾಳೆಯಾಗಿ ಗಿಡಕ್ಕೆ ಸಮಾನವಾದದ್ದು. ಇದರಲ್ಲಿ ಸಾರ ಇಲ್ಲ. ವಿದ್ವಾಂಸ ಆಗಿರ್ಲಿ, ಮೂಢರಾಗಿರ್ಲಿ, ಬಡವರಾಗಿರ್ಲಿ, ಭಾಗ್ಯವಂತರಾಗಿರ್ಲಿ, ಕೊನೆಗೆ ಎಲ್ಲರೂ ಮರಣಕ್ಕೀಡಾಗ್ಲೇಬೇಕು. ಯಾರನ್ನಾರ ಬಿಟ್ಟಿದೆಯೇನೋ? ಅವರು ಮೃತರಾಗಿ ಬಿದ್ದ ಮೇಲೆ ಮಾಂಸವಿಲ್ಲದ ಬರೀ ಎಲುಬುಗಳಿಂದ, ನರಗಳ ಕಟ್ಟುಗಳಿಂದಲೂ ಅವಶಿಷ್ಟವಾದ ಅವರ ಶರೀರಗಳಲ್ಲಿ ಜನರಿಗೆ ಕುಲಾರೂಪಾದಿ ವಿಶೇಷಗಳು ತಾನೇ ತಿಳಿಯಲು ಅವಕಾಶ ಉಂಟೇನೋ ಜನರಿಗೆ? ಹೀಗಿರುವಾಗ ಮನುಷ್ಯರು ಒಬ್ಬರಿಗೊಬ್ಬರು ವಂಚಿಸಲು ಅಪೇಕ್ಷಿಸೋದಕ್ಕೆ ಏನಂತ ತಗೊಂಡೋಗ್ತೀವಿ? ಯಾಕೆ ಇದೆಲ್ಲ? ಪ್ರಾಜ್ಞರು ಮನುಷ್ಯರಿಗೆ ದೇಹವೇ ಮನೆ ಎಂದು ಹೇಳ್ತಾರೆ. ಕಾಲಗತಿಯಿಂದ ಅವು ಒಂದಾಗಿ ಜೋಡಿಸಲ್ಪಡುತ್ತೆ, ಹಾಗೆಯೇ ಅವು ಅಗಲಿಸಲ್ಪಡುತ್ತೆ. ಲಿಂಗ ಶರೀರ ಒಂದೇ ಕೊನೆಯವರೆಗೆ ಸ್ಥಿರವಾದದ್ದು. ಮನುಷ್ಯನು ಹಳೆಯ ಬಟ್ಟೆಯನ್ನೋ ಹೊಸ ಬಟ್ಟೆಯನ್ನೋ ತೆಗೆದುಹಾಕಿ ಬೇರೆ ವಸ್ತ್ರವೊಂದನ್ನು ಧರಿಸುವಂತೆ ದೇಹಧಾರಿಗಳಿಗೆ ಶರೀರ ಪ್ರಾಪ್ತಿಯಾಗೋದು. ಹುಟ್ಟು ಸಾವು ಏನು? ಶರೀರದ ಸಂಬಂಧ ಹುಟ್ಟು, ಶರೀರದ ವಿಯೋಗ ಸಾವು. ಆತ್ಮ ಸ್ಥಿರವಾದದ್ದು. ಲಿಂಗ ಶರೀರ ಅಂದ್ರೆ ಇಲ್ಲಿ ಜೀರ್ಣಮಿವ ವಸ್ತ್ರಂ ಪ್ರಕೃತಿಂ ಸ್ಥೂಲ ಸೂಕ್ಷ್ಮ ರೂಪಂ ವಿಸೃಜ್ಯ ಅಂತಾರೆ ಗದ್ಯತ್ರಯದಲ್ಲಿ ರಾಮಾನುಜರು. ಈ ಪ್ರಪಂಚದಲ್ಲಿ ವಾಸ್ತವವಾಗಿ ಪ್ರಾಣಿಗಳು ತಾವು ಮಾಡಿದ ಕರ್ಮಗಳಿಂದಲೇ ಸುಖ ದುಃಖಗಳನ್ನು ಅನಿಸುವಂತಹದ್ದು. ಪ್ರಾರಬ್ಧ ಕರ್ಮ ಅನುಭವಿಸೋದಕ್ಕೆ ಇರೋದು ಶರೀರ. ಅಷ್ಟಕ್ಕೆ ಅಲ್ಲ, ಆ ಶರೀರದಿಂದ ಒಳ್ಳೇದು ಮಾಡ್ಕೊಳ್ಬಹುದು ಇವನ್ ಮನಸ್ಸು ಮಾಡೋದು. ಒಬ್ಬನು ಸ್ವತಂತ್ರವಾಗಿಯೋ ಸ್ವಾತಂತ್ರ್ಯ ಇಲ್ಲದೆಯೋ ಆ ಕರ್ಮಾನುಭವ ಎಂಬ ಭಾರವನ್ನು ಹೊತ್ತೇ ತೀರಬೇಕು. ತಾಂ ತಿತಿಕ್ಷಸ್ವ ಅಂತಾನೆ ಕೃಷ್ಣ ಅರ್ಜುನನಿಗೆ. ಕರ್ಮದ ಶರೀರ ಪಡೆದಿದ್ದೀಯಾ, ಇವುಗಳನ್ನೆಲ್ಲ ಯು ಮಸ್ಟ್ ಬೇರ್ ಇಟ್. ದಿ ಥಿಂಗ್ಸ್ ದಟ್ ಕೆನಾಟ್ ಬಿ ಕ್ಯೂರ್ಡ್ ಶುಡ್ ಬಿ ಎಂಡ್ಯೂರ್ಡ್ ಅಂತ ಇಂಗ್ಲಿಷ್ ನ ಒಂದು ಪ್ರಾವರ್ಬ. ಹೊತ್ತೇ ತೀರಬೇಕು. ಒಂದು ಮಣ್ಣಿನ ಗಡಿಗೆಯ ಕುಂಬಾರ ಚಕ್ರದ ಮೇಲಿರುವಾಗಲೇ ಹೊಡಿಬಹುದು, ಇಲ್ಲವೇ ಪಾತ್ರೆಯಾಗಿ ಮಾಡಲ್ಪಡುತ್ತಿರುವಾಗಲೋ ಅಥವಾ ಮಾಡಲ್ಪಟ್ಟದ ಮೇಲೆಯೂ ಕೂಡ ಹೊಡೆಯಬಹುದು. ಇನ್ನು ಪೂರ್ಣಾಕೃತಿಗೆ ಬಾರದೆ ಇದ್ದಾಗಲೋ, ಆಕೃತಿ ಎಲ್ಲಾ ಪೂರೈಸಿ ಚಕ್ರದಿಂದ ಇಳಿಸಲ್ಪಡುವಾಗಲೋ, ಇಳಿಸಿದ ಮೇಲೋ, ಇನ್ನೂ ಒದಿಯಾಗಿರುವಾಗಲೋ ಅಥವಾ ಒಣಗಿರುವಾಗಲೋ, ಇಲ್ಲ ಮಡಿಕೆಯನ್ನು ಸುಡುತ್ತಾರೆ ಬಿಸಿಯ ಇದರಲ್ಲಿ ಇಟ್ಟು, ಹಾಗೆ ಸುಡುವಾಗಲೋ ಅಥವಾ ಎತ್ತುವಾಗಲೋ ಇಡುವಾಗಲೋ ಅಥವಾ ಕೊನೆಗೆ ಉಪಯೋಗಿಸುತ್ತಿರುವಾಗಲೋ ಒಡೆದು ಹೋಗ್ಬೋದು. ಎಷ್ಟು ಚಾನ್ಸಸ್. ಅದರಂತೆಯೇ ದೇಹಧಾರಿಗಳ ಶರೀರವೂ ಕೂಡ ಮನುಷ್ಯನ ಗರ್ಭದಲ್ಲಿರುವಾಗಲೇ ಹುಟ್ಟಿದೊಡನೆ ಗರ್ಭಪಾತವಾದಾಗ ಅಲ್ಲೇ ಮುಗಿತ ಒಂದು. ಶರೀರವೂ ಕೂಡ ಮನುಷ್ಯನ ಗರ್ಭದಲ್ಲಿರುವಾಗ ಹುಟ್ಟಿದೊಡನೆ ಅಥವಾ 10-15 ದಿನಗಳು ಕಳೆದ ಮೇಲೋ ಅಥವಾ 1 ತಿಂಗಳು 1-2 ವರ್ಷ ಕಳೆದ ಮೇಲೋ ಅಥವಾ ಯೌವನದಲ್ಲೋ ಮಧ್ಯ ವಯಸ್ಸಿನಲ್ಲೋ ವೃದ್ಧಾಪ್ಯದಲ್ಲಿಯೋ ಕಡೆಗೆ ಬಿದ್ದೆ ಹೋಗೋದಿಲ್ಲ. ಕಡೆಗೆ ಪ್ರಾಣಿಗಳು ತಮ್ಮ ಹಿಂದಿನ ಕರ್ಮ ಫಲಗಳಿಗೆ ಅನುಸಾರವಾಗಿಯೇ ಹುಟ್ಟುತ್ತವೆ ಮತ್ತು ಅದಕ್ಕನುಸಾರವಾಗಿಯೇ ಸಾಯುತ್ತವೆ. ಇದಕ್ಕೇನೆ ಹೇಳೋದಲ್ಲಿ ಹಿಂದಾಗದೊಂದು ಕ್ಷಣ ಮುಂದಕ್ಕೊಮ್ಮಾಗದದು ಸಂದ ಲೆಕ್ಕವದೆಲ್ಲ ಮಂಕುತಿಮ್ಮ. ಅನ್ನ ಋಣ ಇರುವಷ್ಟು ದಿವಸ ಇಲ್ಲಿ ಯಾರ್ಯಾರಿಗೆ ಎಲ್ಲೆಲ್ಲಿ ಅನ್ನ ಋಣ ಇದೆಯೋ ಆಯಾ ಕ್ಷೇತ್ರಗಳಿಗೆ ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ ವಿಧಿ ಅವರನ್ನ ಅಲ್ಲಿ ಮಾಡುತ್ತೆ. ಅದಕ್ಕೆ ಏನು ಬರುತ್ತೋ ಅದನ್ನೇ ಬಾಳಿಗೆ ಬಂದದ್ದು ಪಂಚಾಮೃತ ಅಂತ ತಗೊಂಡು ಅದನ್ನ ಶ್ರದ್ಧೆಯಿಂದ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಿದ್ರೆ ಅವರ ಉದ್ಧಾರವನ್ನು ಮಾಡ್ಕೋಬಹುದು. ಹೀಗೆ ಸಾಗುತ್ತಿರುವ ಈ ಪ್ರಪಂಚದ ವಿಷಯದಲ್ಲಿ ನೀನ್ ಯಾಕೆ ಅನುತಾಪ ಪಡ್ತೀಯ? ಹೇ ರಾಜ, ಕ್ರೀಡೆಗಾಗಿ ನೀರಿಗಿಳಿದವನು ಯಾವ ರೀತಿಯಲ್ಲಿ ಆಗಾಗ ಮೇಲೆ ಏಳುತ್ತಲೋ ಮುಳುಗುತ್ತಲೋ ಈಜುತ್ತಲೋ ಹೀಗೆ ಇನ್ನೂ ನಾನಾ ಚೇಷ್ಟೆಗಳನ್ನು ಮಾಡ್ತಾನೋ
ಅದೇ ರೀತಿಯಲ್ಲಿ ಮನುಷ್ಯನು ಸಂಸಾರ ಎಂಬ ಆಳವಾದ ಸಮುದ್ರದಲ್ಲಿ ಒಂದು ಸಮಯದಲ್ಲಿ ಮೇಲೆ ಹೇಳ್ತಾನೆ, ಮತ್ತೊಂದು ವೇಳೆಯಲ್ಲಿ ಮುಳುಗ್ತಾನೆ. ಅಂತಹ ಸಂಸಾರ ಬಂಧನದಿಂದ ಕಟ್ಟಲ್ಪಟ್ಟು ವ್ಯಸನಕ್ಕೆ ಗುರಿಯಾಗಿರುವವರು ಬುದ್ಧಿಹೀನರು. ಪ್ರಾಣಿಗಳು ಈ ಸಂಯೋಗ ವಿಯೋಗಗಳೆಂಬ ಸೃಷ್ಟಿ ನಿಯಮವನ್ನು ತಿಳಿದು ಯಾವ ಪ್ರಾಜ್ಞರು ಜನನ ಮರಣಗಳನ್ನು ಕೊನೆ ಮುಟ್ಟಿಸುವ ಉದ್ದೇಶದಿಂದ ಅವೆರಡರ ಈ ಮಧ್ಯಕಾಲದ ಮರ್ಮವನ್ನು ತಿಳಿತಾರೋ ಅವರು ಉತ್ತಮ ಗತಿಯನ್ನು ಪಡಿತಾರೆ. ಯಾತಕ್ಕಾಗಿ ನಾವು ಹುಟ್ಟಿದ್ವಿ, ನಾವಿಲ್ಲಿ ಪರ್ಮನೆಂಟ್ ಅಲ್ಲ. ಅಷ್ಟರೊಳಗೆ ನಾವೇನ್ ಸಾಧಿಸ್ಬೇಕು ಅದನ್ನು ಸಾಧಿಸದ್ವಾ? ಕೃತಕೃತ್ಯಾಧಿಕಾರ ರಹಸ್ಯ ತ್ರಿಸಾರದಲ್ಲಿ ಮನುಷ್ಯ ಜನ್ಮದ ಸಾರ್ಥಕತೆ, ಕೃತಕೃತ್ಯತೆ ಯಾವಾಗ ಅಂದ್ರೆ ಏನ್ ಮಾಡ್ಬೇಕಾಗಿತ್ತು ಅದನ್ನ ಮಾಡಿದಾಗ. ಏನ್ ಮಾಡ್ಬೇಕಾಗಿತ್ತು? ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಅವನಲ್ಲಿ ಶರಣಾಗಿ ಹುಟ್ಟು ಸಾವಿನ ಚಕ್ರ ಬಿಡಿಸ್ಕೊಳ್ಬೇಕಾಗಿತ್ತು. ಅದು ಬಿಟ್ಟು ಆಸ್ತಿನೋ ಮತ್ತೊಂದೋ ಇನ್ನೊಂದೋ, ಮಕ್ಕಳು ಮೊಮ್ಮಕ್ಕಳು, ಇನ್ನು ಹೆಸರು ಕೀರ್ತಿ ಅಂತಸ್ತು ಗೌರವ ಬಿರಿದು ಸನ್ಮಾನ ಮನ್ನಣೆಯ ದಾಹ ಎಲ್ಲಕ್ಕೂ ತೀಕ್ಷ್ಣದಮ ರೆಕಗ್ನಿಷನ್ನು, ಎಲ್ರು ನನ್ನನ್ನು ನೋಡ್ಬೇಕು, ಯೂಟ್ಯೂಬ್ ನಲ್ಲಿ ಇನ್ನೊಂದ್ರಲ್ಲಿ ಮತ್ತೊಂದ್ರಲ್ಲಿ ಇನ್ಸ್ಟಾಗ್ರಾಮ್ ಎಲ್ಲದ್ರಲ್ಲೂ ನನ್ನ ಫಾಲೋವರ್ಸ್ ಬೇಕು. ಏನ್ ಹುಚ್ಚತನ ಇದು ಅಂತ ಯಾಕೆ ಬರುತ್ತಿದ್ದು? ದಾರಿ ತಪ್ಪಿದ್ರೆ ಈ ರೀತಿ ಮತ್ತೆ ಮತ್ತೆ ಬರ್ತಾ ಇರುವಂತ ಮನುಷ್ಯ ಜನ್ಮದ ಸಾರ್ಥಕತೆ ಏನು, ಅದರ ಬಗ್ಗೆ ಒಂದ್ ಸ್ವಲ್ಪ ಗಮನ ಇದೆಯೋ? ವಿದುರ ಹೇಗೆ ಹೇಳ್ತಾ ಇದ್ದಾನೆ 3ನೇ ಅಧ್ಯಾಯ ಅಲ್ಲಿಗೆ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಜೀವನಿಗೆ ಗರ್ಭವಾಸದ ರೀತಿಯನ್ನ ವಿದುರನು ಧೃತರಾಷ್ಟ್ರನಿಗೆ ತಿಳಿಸಿದ್ದು 4ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಆಗ ಧೃತರಾಷ್ಟ್ರನು, ಹೇ ಪ್ರಾಜ್ಞ, ವಿದ್ವಾಂಸರು ಸಂಸಾರ ತತ್ವವನ್ನು ಹೇಗೆ ವರ್ಣಿಸ್ತಾರೆ, ನಾನು ಅದನ್ನ ನಿನ್ನಿಂದ ಕೇಳಲು ಕುತೂಹಲಗೊಂಡಿದ್ದೇನೆ, ನನಗೆ ಆ ತತ್ವವನ್ನು ತಿಳಿಸುವ ಎಂದ. ಆಗ ವಿದುರನು ಜೀವನ ಉತ್ಪತ್ತಿನಿಂದ ಹಿಡಿದೆ ಪ್ರಾಣಿಗಳ ಎಲ್ಲ ಕಾರ್ಯಗಳನ್ನು ನೋಡುತ್ತಾ ಮೊದಲು ಕಶ್ಮಲವಾದ ಶುಕ್ಲ ಶೋಣಿತದಲ್ಲಿ ನೆಲೆಸಿದ್ದಾನೆ. ಆಮೇಲೆ ದಿನ ದಿನಕ್ಕೆ ಪ್ರಮಾಣದಲ್ಲಿ ವೃದ್ಧಿಯಾಗುತ್ತಾ ಬರ್ತಾನೆ. 5ನೆಯ ತಿಂಗಳು ಕಳೆದೊಡನೆ ಆ ಜೀವನಿಗೆ ಮಾಂಸ ಸಂಬಂಧ ಉಂಟಾಗುತ್ತೆ. ಅದಕ್ಕೆ ಮುಂದಿನ ತಿಂಗಳಲ್ಲಿ ಗರ್ಭವಾಸಿಯಾದಂತ ಜೀವ ಸರ್ವಾಂಗಗಳಿಂದ ಕೂಡುತ್ತಾ ರಕ್ತ ಮಾಂಸಗಳ ಮುದ್ದೆ ಎಂಬ ಅಮೇಧ್ಯದಲ್ಲಿ ವಾಸ ಮಾಡ್ತಾ ಇದ್ದಾನೆ. ವಿಣ್ಮೂತ್ರ ಮೇಧ್ಯ ಮಧ್ಯೆ ಕ್ವತಯತಿ ನಿತರಾಂ ಜಾಟರೋ ಜಾತವೇದಾಹ ಕ್ಷಂತವ್ಯೋ ಮೇ ಅಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ಶಿವಾಪರಾಧ ಕ್ಷಮಾಪಣ ಸ್ತೋತ್ರ. ಆದೋ ಕರ್ಮ ಪ್ರಸಂಗಾತ್ ಮಾತೃಪಕ್ಷೌ ಸ್ಥಿತಮ್ಮ. ತಾಯಿಯ ಉದರದಲ್ಲಿ ಸೇರಿದೆ, ಅಲ್ಲಿ ಮಲಮೂತ್ರ ಇವುಗಳ ಮಧ್ಯದಲ್ಲೇ ಸುತ್ತಿ ಅಲ್ಲಿನ ಕ್ರಿಮಿಗಳ ಹತ್ರ ಕಿಚ್ಚಿಸ್ಕೊಂಡು ಏನನ್ನು ಕೂಗೋಕ್ಕಾಗದೆ ಯಾರಿಗೂ ಕೇಳಿಸಲ್ಲ. ಗರ್ಭದಲ್ಲಿ ಇರುವಂತ ಭಾಗವತದಲ್ಲಿ ಗರ್ಭದಲ್ಲಿರುವ ಶಿಶುವಿನ ಪ್ರಾರ್ಥನೆ, ಒಂದು ಪ್ರಾರ್ಥನೆ ಇದೆ, ಭಗವಂತನನ್ನು ಕೇಳೋದು. ಎಷ್ಟು ಸಲಿ ನೀನು ಅವಕಾಶ ಕೊಟ್ಟೆ ಮನುಷ್ಯ ಜನ್ಮ, ಅದನ್ನ ಹಾಳು ಮಾಡ್ಕೊಂಡೆ, ಮತ್ತೆ 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 ಬರ್ತಾ ಇದ್ದೀನಿ, ಈಗಲಾದ್ರೂ ನಾನು ಅದರ ಸಾರ್ಥಕತೆ ಮಾಡ್ಕೋಬೇಕು, ಪ್ರಪಂಚಕ್ಕೆ ಬಂದ್ರಿ ಅಂತ. ಆದ್ರೆ ಬಂದಿದ ತಕ್ಷಣ ಭಗವಂತನ ಮಾಯೆ ಅಜ್ಞಾನ ಅನ್ನೋದು ಮರಿಯಾಗ್ಬಿಡುತ್ತೆ. ಇವನ ಜ್ಞಾನ ಹೋಯ್ತು. ಅದಕ್ಕಾಗಿ ಅದು ದೊಡ್ಡದಾಗಿ ಕಿಚ್ಚೋದು, ದ ಫಸ್ಟ್ ಕ್ರೈ ಆಫ್ ದಿ ಚೈಲ್ಡ್. ಡಾಕ್ಟರ್ಗಳು ಹೇಳ್ತಾರೆ ಬಹಳ ಹೆಲ್ತಿ ಫಸ್ಟ್ ಕ್ರೈ, ಅದು ಅಳ್ದಿದ್ರೆ ಅಳಿಸ್ತಾರೆ. ಎಲ್ಲಿ ಜ್ಞಾನ ಇಟ್ಕೊಂಡೆ ಬಂದ್ಬಿಡ್ತಾನೋ ನಮ್ಮ ಮಳ್ವಾರಂಗೆ ಅಂತ. ಆಮೇಲೆ ಜೀವನು ಒಂದು ವಾಯುವಿನ ವೇಗದಿಂದ ಕಾಲು ಮೇಲಾಗಿಯೋ ತಲೆ ಕೆಳಗಾಗಿಯೋ ಯೋನಿ ದ್ವಾರವನ್ನ ಸೇರಿ ಅಲ್ಲಿ ಅನೇಕ ಕಷ್ಟಗಳಿಗೆ ಒಳಗಾಗ್ತಾನೆ. ಪ್ರಾರಬ್ಧ ಕರ್ಮಗಳಿಂದ ಕಟ್ಟಲ್ಪಟ್ಟಂತಹ ಜೀವನು ಕೊನೆಗೆ ಆ ಯೋನಿಯ ಒತ್ತುವಿಕೆಯಿಂದಾದ ಮಹಾ ಕಷ್ಟದಿಂದ ತಪ್ಪಿಸಿಕೊಂಡು ಹೊರಬೀಳ್ತಾನೆ. ನಾಮಕರಣದ ಉಲ್ಲೇಖದಲ್ಲಿ ಪೆರಿಯಾಳ್ವಾರ್ ಉಂಗಳ್ ಮೂತ್ತಿರ ಪಿಳ್ಳೆಯೈ ಅಂತಾರೆ. ಅಲ್ಲಿ ಯೋನಿಜರು ಅಂದ್ರೆ ಹೀಗೆ ಗರ್ಭವಾಸ 9 ತಿಂಗಳು ಅಲ್ಲಿದ್ದು ಆಮೇಲೆ ಭವಿಗೆ ಬರುವಂತಹದ್ದು ಎಲ್ಲವೂ ಕ್ಲೇಶಗಳೇನೆ. ಇದರಿಂದ ಮುಕ್ತನಾದ್ರೂ ಆಮೇಲೆ ಇನ್ನೂ ಹಲವು ಬಾಧೆಗಳನ್ನೆಲ್ಲ ಅನುಭವಿಸ್ತಾನೆ. ಗರ್ಭದಲ್ಲಿದ್ದಾಗಲೇ ಅವನನ್ನು ಹಿಂಸೆಯುವಂತ ರಾಕ್ಷಸಿ ಇದ್ದಾರೆ. ಖಜ ಪೋಜೋಪಕಾಶಿನಿ, ಆ ಜಾತಕರ್ಮದಲ್ಲಿ ಆ ಮಂತ್ರಗಳು ಇವೆಲ್ಲ ಬರುತ್ತೆ. ಗರ್ಭಾಧಾನದಲ್ಲಿ ಬರುವಂತಹದ್ದು ಚಂಡಿಕೆ ರಥ ಉಲೂಖಲೆ,
ಚಮನೋ ನಶ್ಯತಾದಿತ ಸ್ವಾಹ ಅಂತ ಫಲೀಕರಣ ಹೋಮದಲ್ಲಿ ಅವುಗಳ ಬಾಧೆಯನ್ನ ಮಾಡಬೇಕು. ನಾಯಿಗಳು ಮಾಂಸಕ್ಕೆ ಮುತ್ತಿಕೊಳ್ಳುವಂತೆ ಗೃಹ ಪೀಡೆಗಳು, ಆ ಗ್ರಹಗಳು ಅವನನ್ನು ಆವರಿಸುತ್ತೆ. ಅವನ ಪೂರ್ವ ಕರ್ಮಗಳಿಗೆ ಅನುಸಾರವಾಗಿ ಅವನ ಶರೀರಕ್ಕೆ ಹಲವು ವ್ಯಾಧಿಗಳು ಬರುತ್ತೆ. ಪೂರ್ವ ಕರ್ಮಕ್ಕೆ ಅನುಸಾರವಾಗಿ ವ್ಯಾಧಿಗಳು ಬರುತ್ತೆ. ಇಂದ್ರಿಯಗಳೆಂಬ ಹಗ್ಗಗಳಿಂದ ಕಟ್ಟಲ್ಪಟ್ಟವನು, ಸಂಘಾಪೇಕ್ಷಿಯು, ವ್ಯಾಧಿಗ್ರಸ್ತನು ಆದಂತ ಆ ಜೀವನಿಗೆ ಇನ್ನೂ ಅನೇಕ ದುಃಖಗಳು ಪ್ರಾಪ್ತವಾಗತ್ತೆ. ಅಡಿಗಡಿಗೆ ಹೀಗೆ ದುಃಖಕ್ಕೆ ಒಳಗಾಗ್ತಾ ಇದ್ದು ಕೂಡ ಆ ಜೀವನಿಗೆ ಸಂಸಾರದಲ್ಲಿ ತೃಪ್ತಿಯೇ ಇಲ್ಲ. ಆಗ ಆ ಜೀವನಿಗೆ ತಾನು ಮಾಡೋದು ಒಳ್ಳೆಯದೋ ಕೆಟ್ಟದ್ದೋ ಎಂಬ ಯುಕ್ತಾಯುಕ್ತಗಳು ತಿಳಿಯುವುದಿಲ್ಲ. ಧ್ಯಾನ ಯೋಗದಲ್ಲಿ ಇರುವವರಾದರೆ ಅದನ್ನು ತಿಳಿದು ತಮ್ಮನ್ನು ತಾವು ಕಾಪಾಡಿಕೊಳ್ಳಬಲ್ಲರು. ಇವನಿಗಾದ್ರೂ ಯಮಲೋಕವು ಸಮೀಪಿಸ್ತಾ ಇದ್ರೂ ತಿಳಿಯದು. ಅಂತ್ಯಕಾಲದಲ್ಲಿ ಯಮದೂತರಿಂದ ಎಳೆಯಲ್ಪಟ್ಟು ಮೃತನಾಗ್ತಾನೆ. ಇಂದ್ರಿಯಗಳ ಕಾರ್ಯಗಳೆಲ್ಲ ಅಡಗಿದ ಮೇಲೆ ತನ್ನ ಪುಣ್ಯ ಪಾಪಗಳಿಗೆ ತಕ್ಕಂತೆ ಫಲವನ್ನು ಅನುಭವಿಸ್ತಾನೆ. ಅದನ್ನು ಅನುಭವಿಸುವಾಗಲೇ ಜೀವನ ತಿರುಗಿ ಕರ್ಮ ಬಂಧಗಳಿಂದ ಕಟ್ಟಲ್ಪಡುವುದನ್ನು ಲಕ್ಷಿಸೋದಿಲ್ಲ. ಲೋಕವೆಲ್ಲ ಹೀಗೆ ಮೋಸ ಹೋಗುತ್ತಿರುವುದು ದುರಾಶೆ ವಶವಾಗುವುದು. ಜನರು ಆಶಾ ಕ್ರೋಧ ಮರಗಳಿಂದ ಬುದ್ಧಿ ವಿಕಲ್ಪಗೊಂಡು ತಮ್ಮನ್ನು ತಾವೇ ತಿಳಿದುಕೊಳ್ಳದೆ ಇರೋದು. ಉತ್ತಮ ಕುಲದಲ್ಲಿ ಹುಟ್ಟಿದವನು ಅಧಮ ಕುಲದಲ್ಲಿ ಹುಟ್ಟಿದವನನ್ನು ನಿಂದಿಸುತ್ತಾ ಅದರಿಂದ ಆನಂದಿಸ್ತಾನೆ. ಧನ ಮದದಿಂದ ಕೊಬ್ಬಿದವನು ದರಿದ್ರನನ್ನ ನಿಂದಿಸುತ್ತಾ ಬೇರೆಯವರನ್ನೆಲ್ಲ ಮೂರ್ಖ ಎಂದು ದೂಷಿಸ್ತಾನೆ. ತನ್ನ ದುಸ್ಥಿತಿಯನ್ನೇ ತಾನು ಸರಿಯಾಗಿ ತಿಳಿದುಕೊಳ್ಳದೆ ಇತರರ ದೋಷಗಳನ್ನೇ ಆರೋಪಿಸ್ತಾ ಇರ್ತಾನೆ. ಅವರಲ್ಲಿ ಇತರರಲ್ಲಿ ದೋಷಗಳನ್ನು ತನ್ನನ್ನು ತಾನೇ ಸ್ವಾಧೀನದಲ್ಲಿಟ್ಟುಕೊಂಡು ಆಳಲಾರದವನು ಇತರರ ಮೇಲೆ ಅಧಿಕಾರ ನಡೆಸ್ತಾನೆ. ಜ್ಞಾನಿಗಳು ಮೂರ್ಖರೋ, ಧನಿಕರೋ, ದರಿದ್ರರೋ, ಕುಲೀನರೋ ಅಥವಾ ಕುಲಜಾತರೋ, ಮಾನಿಗಳು ಮಾನ ಇಲ್ಲದವರು ಯಾರಾದ್ರೇನು ಎಲ್ಲರೂ ಯಾವಾಗ ಪ್ರಾಣ ಬಿಟ್ಟು ಸುಡುಗಾಡನ್ನ ಸೇರಿ ಮಾಂಸವಿಲ್ಲದೆ ಬರೀ ಅಸ್ಥಿ ಮಜ್ಜು ನರಗಳಿಂದ ಬಂಧಿತವಾದ ದೇಹದೊಡನೆ ಬಿದ್ದಿರ್ತಾರೋ ಆ ಸಮಯದಲ್ಲಿ ಇತರ ಜನರು ಅವರ ವಿಷಯದಲ್ಲಿ ಕುಲ ರೂಪ ವ್ಯತ್ಯಾಸಗಳನ್ನು ತಿಳಿದುಕೊಳ್ಳತಕ್ಕ ಯಾವ ವಿಶೇಷವನ್ನು ತಾನೇ ಕಾಣಬಲ್ಲರೋ? ಎಲ್ಲರೂ ಹೀಗೆ ಭೂಮಿಯಲ್ಲಿ ಸಮವಾಗಿ ಹುಟ್ಟಿ ಬದುಕಿ ಸಾಯುವರಾದ್ದರಿಂದ ಈ ಲೋಕದಲ್ಲಿ ಅಜ್ಞರು ಒಬ್ಬರನ್ನೊಬ್ಬರು ಏತಕ್ಕಾಗಿ ವಂಚಿಸುವುದಕ್ಕೆ ಅಪೇಕ್ಷಿಸ್ತಾರೆ? ಯಾವನು ಬಹಿರಂಗವಾಗಿಯೋ ರಹಸ್ಯವಾಗಿಯೋ ಇರುವ ಈ ಶಾಸ್ತ್ರ ತತ್ವವನ್ನು ಕೇಳಿ ತಿಳಿದು ಅಸ್ಥಿರವಾದ ಈ ಜೀವಲೋಕದಲ್ಲಿ ತನ್ನ ಜನ್ಮವಾದುದು ಮೊದಲು ಧರ್ಮವನ್ನೇ ರಕ್ಷಿಸಿಕೊಂಡು ಬರ್ತಾನೋ ಆತನು ಉತ್ತಮ ಗತಿಯನ್ನು ಹೊಂದುತ್ತಾನೆ. ಈ ಎಲ್ಲ ತತ್ವಗಳನ್ನು ತಿಳಿದು ಅದರಂತೆ ಅನುಸರಿಸುವನು ಸಂಸಾರ ಮಾರ್ಗದಿಂದ ತಾನೇ ತನ್ನನ್ನು ಬಿಡಿಸ್ಕೊಳ್ತಾನೆ. ಆತ್ಮ ಇವ ಬಂಧು ಅಂತವನಿಗೆ, ಹಾಗೆಲ್ಲದೆ ಇದ್ದವನಿಗೆ ಆತ್ಮ ಇವ ಹರಿಪುಹು, ಅವನೇ ಶತ್ರುವಾಗ್ತಾನೆ. ನಮಗೆ ನಾವೇ ಶತ್ರುಗಳು ಅಂದ್ರೆ ಹೀಗೆ ಶರೀರವೇ ನಾನು, ನನ್ನ ಇಷ್ಟ, ನನ್ನ ರುಚಿ, ನನ್ನ ಇಂದ್ರಿಯಗಳು ಏನೇನ್ ಬಯಸೋದನ್ನೆಲ್ಲ ಫೀಡ್ ಮಾಡ್ತಾ ಇರೋದು. ಇಷ್ಟೇ ಆದ್ರೆ ಅವನ ನಾಶ ಅವನೇ ಮಾಡ್ಕೊಳ್ತಾನೆ. ಸೊ ಎಲ್ಲದಕ್ಕೂ ಕಾರಣ ಜೀವಾತ್ಮನೇ ಹೊರತು ಪರಮಾತ್ಮ ಅಲ್ಲ. ಇವನು ಮಾಡಿದ ಕರ್ಮಗಳಿಗೆ ಫಲ ಕೊಡೋದಕ್ಕೆ ಅವನು ಇದ್ದಾನೆ ಕರ್ಮಾಧ್ಯಕ್ಷನಾಗಿ. ಏನ್ ಮಾಡ್ತೀಯ ಅದ್ ಮಾಡು, ಕೆಟ್ಟದ್ ಮಾಡ್ತೀಯಾ ಮಾಡು, ಆಮೇಲೆ ಫಲ ಬರುತ್ತಲ್ಲ ಅವಾಗ ನನ್ ಬೈಬೇಡ. ಯಾಕೆಂದ್ರೆ ನೀನ್ ಆರಿಸ್ಕೊಂಡಿದ್ದು, ನಿನಗೆ ಅದ್ರಲ್ಲಿ ರುಚಿ ಏನೋ ಅದು ಶಾಸ್ತ್ರ ವಿಹಿತವೋ ಅಶಾಸ್ತ್ರವಾದದ್ದು ಆ ಕ್ಷಮ ಸಮಯಕ್ಕೆ ಆ ಸುಖವೋ ಏನೋ ಒಂದು ಚೂರು ಕ್ಷಣಿಕ, ಅದಕ್ಕೆ ಒಳಗಾಗಿ ಅನೀತಿ ಮಾರ್ಗವನ್ನು ಅನುಸರಿಸಿ ಯಾವುದನ್ನು ಮಾಡಬಾರದು ಅದನ್ನು ಮಾಡಿದ್ರೆ ಅದಕ್ಕೆ ಬರುತ್ತೆ. ಇದನ್ನೇ ರಾಮಾನುಜರು ಅನಾದಿಕಾಲ ಪ್ರವೃತ್ತ ಅಕೃತ್ಯಾಕರಣ, ಮಾಡಬಾರದನ್ನೇ ಮಾಡ್ತಾ ಕೃತ್ಯ ಅಕರಣ, ಮಾಡಬೇಕಾದದ್ದನ್ನು ಬಿಟ್ಟಿದ್ದು. ಇದರ ಜೊತೆಗೆ ಭಗವದ್ ಅಪಚಾರ, ಭಾಗವತ ಅಪಚಾರ, ಅಸತ್ಯಾಪಚಾರ ಇವೆಲ್ಲ ಏನೋ ತ್ರಿಕರಣಗಳಿಂದ ಮಾಡಿದ್ದು. ಭಗವಂತನ ಧ್ಯಾನ ಮಾಡೋ ತ್ರಿಕರಣಕ್ಕೆ. ಹಾಗೆ ಇಲ್ಲೂ ಕೂಡ ಕಾಯ ವಾಚ ಮನಸ ಮನೋವಾಕ್ಕಾಯೈಹಿ ಆರಂಭದಲ್ಲೇ ಅದು. ಈ ಕ್ಷಮಾಪಣೆ ಪ್ರತಿದಿನ ಭಗವಂತನಲ್ಲಿ ಕ್ಷಮೆಯಂಚಷ್ಟಿ ಕೇಳಬೇಕು. ಅಪರಾಧವನ್ನು ಮನ್ನಿಸು. ಒಂದು ಜನ್ಮದಲ್ಲಿ ಮಾಡಿದ್ದೆ ಇದು, ಜನ್ಮ ಜನ್ಮಾಂತರೇಶು, ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಓಡ್ತಾ ಇದ್ದೇನೆ.
ನೀರಿನ ಗುಳ್ಳೆಯಂತೆ ಅಷ್ಟೇ. ಆಳ್ವಾರುಗಳು ಹೇಳಿದ್ರು ಇದೆಲ್ಲ. ನಿನ್ನಿನ್ ನಿಲೆಯಿಲ್ಲ ಮಣ್ಣು ಇರಾಕೈಹಳ್. ಪರ್ಮನೆಂಟ್ ಇದು, ನಾವೆಲ್ಲೇ ಶಾಶ್ವತವ, ನಾವು ಯಾರು, ಇದ್ರ ಬಗ್ಗೆ ಏನಾದ್ರು ಯೋಚನೆ ಇದೆಯೋ? ಅದಕ್ಕಾಗಿ ಒಂದು ಅವಕಾಶನೂ ಮಾಡಿದ್ರು. ಪ್ರದೋಷ ಕಾಲ, ದ್ವಾದಶಿ ಆದ್ಮೇಲೆ ಅಥವಾ ತ್ರಯೋದಶಿ ಆ ದಿವಸಗಳಲ್ಲಿ ಬರುವಂತಹದ್ದು. ಪೂರ್ಣವಾಗಿ ಮೌನದಿಂದಿರಿ, ಹೊರಗಿನ ಪ್ರಪಂಚದ ಜೊತೆಗೆ ಸಂಬಂಧ ಕಡ್ಕೊಳ್ಳಿ, ನಿಮ್ಮನ್ನು ನೀವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಆತ್ಮಚಿಂತನೆ, ಅಂತರ್ಮುಖಿಯಾಗಿ ಅಂತಂದ್ರೆ ಏನು? ಒಳಗಡೆ ಹಾರ್ಟ್ ನಲ್ಲಿ ಎಷ್ಟು ಸ್ನಾಯು ಇದಿದೆ, ನರಗಳಿದೆ, ಕ್ಯಾಪಿಲರೀಸ್ ಇದೆ, ಅದನ್ನ ಓದ್ಬೇಕು ಅಂತಾನ? ಹೊರಗಿನ ಸಂಬಂಧ ಬಿಟ್ಟು ಭಗವಂತನನ್ನ, ತನ್ನ ಗುರಿ ಏನು, ಗೊತ್ತೇನು, ಅದ್ರದ್ದು ಬಗ್ಗೆ ನೋಡ್ಬೇಕು. ಅರ್ಥ ಪಂಚಕದ ಜ್ಞಾನ. ಪ್ರಾಪ್ಯಸ್ಯ ಬ್ರಹ್ಮಣೋ ರೂಪಂ ಪ್ರಾಪ್ತಿಶ್ಚ ಪ್ರತ್ಯಗಾತ್ಮನಃ ಪ್ರಾಪ್ತಿ ಉಪಾಯಂ ಫಲಂಚೈವ ತಥಾ ಪ್ರಾಪ್ತಿ ವಿರೋಧಿ ಚ. ಇಲ್ಲಿಗೆ 4ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ವಿದುರ ಸಂಸಾರವನ್ನು ಒಂದು ದೊಡ್ಡ ಕಾಡಿಗೆ ಹೋಲಿಸಿ ನಿರೂಪಿಸಿದ್ದು. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ 5ನೇ ಅಧ್ಯಾಯ. ಆಗ ಧೃತರಾಷ್ಟ್ರ, ಹೇ ಪ್ರಾಜ್ಞ, ತಿಳಿಯಲು ಅಸಾಧ್ಯವಾದ ಈ ಧರ್ಮ ಸೂಕ್ಷ್ಮಗಳು ನನ್ನ ಬುದ್ಧಿಯಲ್ಲಿ ನಾಟುವಂತೆ ಇನ್ನೂ ಚೆನ್ನಾಗಿ ವಿವರಿಸಿ ತಿಳಿಸಬೇಕು ಎಂದು ಕೇಳಲು ವಿದುರನು ಹೀಗಂತ ಹೇಳ್ತಾನೆ. ರಾಜ, ಮೊದಲು ಸ್ವಯಂಭೂವಾದ ಪರಮಾತ್ಮನನ್ನ ನಮಸ್ಕರಿಸಿ ಮಹರ್ಷಿಗಳು ಸಂಸಾರ ಎಂಬ ಕಾಡನ್ನು ಹೇಗೆ ನಿರೂಪಿಸಿದ್ದಾರೋ ಅದನ್ನೇ ನಿನಗೆ ತಿಳಿಸ್ತೇನೆ ಕೇಳು. ಒಂದು ಕಾಡಿನಲ್ಲಿ ಇರುತ್ತಿದ್ದ ಬ್ರಾಹ್ಮಣನೊಬ್ಬನು ಸುಲಭವಾಗಿ ಪ್ರವೇಶಿಸಲು ಅಸಾಧ್ಯವೋ ಮಾಂಸ ಭಕ್ಷಕಗಳಾದ ಅನೇಕ ಕ್ರೂರ ಜಂತುಗಳಿಂದ ತುಂಬಿದ್ದು ಆದಂತಹ ಬೇರೊಂದು ಮಹಾವನಕ್ಕೆ ಪ್ರವೇಶಿಸಿದ. ಆ ಕಾಡಿನಲ್ಲಿ ಅತಿ ಉಗ್ರ ರೂಪಳುವಂತಹ ಸಿಂಹ, ಹುಲಿ, ಆನೆ, ಕರಡಿ ಮುಂತಾದ ಕ್ರೂರ ಮೃಗಗಳು ಅತಿ ಘೋರವಾಗಿ ಗರ್ಜಿಸುತ್ತಾ ಗುಂಪು ಗುಂಪಾಗಿ ಸಂಚರಿಸ್ತಾ ಇದ್ವು. ಕಣ್ಣಿಂದ ನೋಡುವುದಕ್ಕೆ ಭಯಂಕರವಾಗಿದ್ದ ಆ ಕಾಡನ್ನು ಕಂಡೊಡನೆ ಆ ಬ್ರಾಹ್ಮಣನು ಭಯದಿಂದ ನಡುಗಿದನು. ಆತನ ದೇಹದಲ್ಲಿ ರೋಮಾಂಚವಿದ್ದಿತು. ಇನ್ನು ಹಲವು ಭಯ ವಿಕಾರಗಳು ತಲೆದೋರಿದವು. ತನಗೆ ಅಲ್ಲಿ ಯಾವ ಸ್ಥಳದಲ್ಲಿ ಆಸರೆಯು ಸಿಕ್ಕುತ್ತೋ ಎಂದು ಎಲ್ಲಾ ದಿಕ್ಕುಗಳಲ್ಲಿ ಹುಡುಕಿದ. ಸಿಕ್ಕಿದ ಕಡೆಗಳಿಗೆಲ್ಲ ಓಡಿದ. ಆ ವನವನ್ನೆಲ್ಲ ಸುತ್ತಾಡಿದ. ಅಲ್ಲಲ್ಲಿ ಕಂಡ ದುಷ್ಟ ಮೃಗಗಳನ್ನು ಅಡಗಿಸುವುದಕ್ಕಾಗಿ ಆಗಾಗ ಅವುಗಳನ್ನ ವೇಗದಿಂದ ಎದುರಿಸಿ ಓಡಿದ. ಅವನು ಭಯದಿಂದ ಓಡಿದ್ರು ಆ ದುಷ್ಟ ಮೃಗಗಳಿಂದ ತಪ್ಪಿಸಿಕೊಂಡು ಹೋಗಲು ಸಾಧ್ಯವಾಗಲೇ ಇಲ್ಲ. ಅವು ಬಿಟ್ಟು ಹೋಗ್ಲಿಲ್ಲ, ಅವು ಸಾಯಲಿಲ್ಲ. ಇಷ್ಟರೊಳಗಾಗಿ ಮುಂದೆ ಆತನಿಗೆ ಸುತ್ತಲೂ ಬೇಲಿ ಹಾಕಿ ಗೋಪ್ಯವಾಗಿಯೋ ಎಲ್ಲ ಕಡಲಿಗೆಲ್ಲಿಯೋ ಪರ್ವತಾಕಾರವಾದ 5 ಅಡಿಯ ನಾಗಗಳಿಂದಲೋ ಆಕಾಶವನ್ನು ಮುಟ್ಟುತ್ತಿರುವ ದೊಡ್ಡ ವೃಕ್ಷಗಳಿಂದಲೋ ಪರಿವೃತವಾಗಿಯೋ ಇದ್ದಂತಹ ದಟ್ಟವಾದ ಇನ್ನೊಂದು ಕಾಡು ಕಾಣಿಸ್ತು. 5 ಹೆಡೆಯ ಹಾವು, 5 ಇಂದ್ರಿಯಗಳು. ಅಲ್ಲಿ ಘೋರ ರೂಪವುಳ್ಳಂತಹ ಸ್ತ್ರೀಯೊಬ್ಬಳು ಬಂದು ಇವನನ್ನ ಅಪ್ಪಿಕೊಂಡಳು. ತರುಣಸ್ತಾವತ್ ತರುಣೀಸಕ್ತಃ ಕಾಮಾತುರಾಣಾಂ ನ ಭಯಂ ನ ಲಜ್ಜಾ. ಏನು ಭಯವೂ ಇಲ್ಲ ಕಾಮದ ಉದ್ರೇಕದಲ್ಲಿ. ಆ ಕಾಡಿನ ನಡುವೆ ಮರದ ಕೊಂಬೆಗಳಿಂದಲೂ ಹುಲ್ಲು ಕಡ್ಡಿಗಳಿಂದಲೂ ಸುತ್ತಲೂ ಮುಚ್ಚಲ್ಪಟ್ಟಂತ ಒಂದು ಆಳವಾದ ಬಾವಿ ಇತ್ತು. ಹಾಗೆ ಮರೆಯಾಗಿದ್ದ ಆ ಬಾವಿಯನ್ನ ಕಾಣದೆ ಇವನು ಅದರಲ್ಲಿ ಬಿದ್ದ. ಆ ಬಾವಿಯೊಳಗೆ ನೇತಾಡುತ್ತಿದ್ದ ಬಳ್ಳಿಗಳ ನಡುವೆ ಸಿಕ್ಕಿಕೊಂಡ. ಮರದಲ್ಲಿ ನೇತಾಡುತ್ತಿರುವ ಒಂದು ದೊಡ್ಡ ಹಲಸಿನ ಹಣ್ಣಿನಂತೆ ಕಾಲು ಮೇಲಾಗಿಯೋ ತಲೆ ಕೆಳಗಾಗಿಯೋ ಜೋಲಾಡುತ್ತಾ ಇದ್ದ. ಸಿಗಾಕೊಂಡು ಕಾಲು ಸಿಗಾಕೊಂತು, ಪುರ ನೆಲಕ್ಕೆ ಬಿದ್ದಿಲ್ಲ ಬಾವಿ ಒಳಗಡೆ. ಈ ಸ್ಥಿತಿಯಲ್ಲಿ ಅವನಿಗೆ ಅಲ್ಲಿಯೇ ಮತ್ತೊಂದು ಅನರ್ಥ ಸಂಭವಿಸಿದವು. ಅದೇ ಬಾವಿಯ ನಡುವೆ ಅವನಿಗೆ ದೊಡ್ಡದೊಂದು ಕ್ರೂರ ಸರ್ಪ ಕಾಣಿಸಿತು. ಅಲ್ಲದೆ ಬಾವಿಯ ತಲೆಕಟ್ಟಿನಲ್ಲಿ 6 ಮುಖವುಳ್ಳಂತಹ ಆನೆ ಒಂದನ್ನ ಕಂಡ. ಇದೇ ಅರಿಷಡ್ ವರ್ಗಗಳು. ಅದಕ್ಕೆ ಮೈಯಲ್ಲಿ ಅನೇಕ ವರ್ಣವುಳ್ಳ ಕರಿಯ ಚುಕ್ಕಿಗಳು, 12 ಕಾಲುಗಳು ಇದ್ವು. ಅದು ಬಳ್ಳಿಗಳಿಂದಲೂ ವೃಕ್ಷಗಳಿಂದಲೂ ಮುಚ್ಚಲ್ಪಟ್ಟು ಮುಂದೆ ಮುಂದೆ ಸರಿತಾ ಇದೆ. ಆ ಬ್ರಾಹ್ಮಣನು ಯಾವ ಮರದ ಕೊಂಬೆಯನ್ನು ಹಿಡಿದು ನೇತಾಡ್ತಿದ್ನೋ ಆ ಮರದ ದೊಡ್ಡ ಸಣ್ಣ ಕೊಂಬೆಗಳಲ್ಲಿ ನಾನಾ ಬಗೆಯ ಘೋರ ರೂಪವುಳ್ಳ ಮತ್ತು ಅದರ ಮೊದಲೇ ಅಲ್ಲಿ ಗೂಡು ಕಟ್ಟಿದ್ದ ಜೇನು ಹುಳುಗಳು ಜೇನನ್ನು ಹುಡುಕುತ್ತಾ ಸುತ್ತಿ ಬರ್ತಾ ಇದ್ವು. ಅರಿಯದ ಮಕ್ಕಳಿಗೆ ಎಷ್ಟೆಷ್ಟು ಕುಡಿದರೂ ತೃಪ್ತಿಯನ್ನು ಉಂಟು ಮಾಡದಂತಹ ಆ ಮಧುದಾರಿಯ ನಾನಾ ಮುಖವಾಗಿ ಪ್ರವಹಿಸ್ತಾ ಇತ್ತು. ಮರದಲ್ಲಿ ನೇತಾಡುತ್ತಿದ್ದಾಗಲೇ ಆ ಮನುಷ್ಯನು ಆ ಮಧುಧಾರೆಗಾಗಿ ಬಾಯೊಡ್ಡಿ ಸವಿ ನೋಡ್ತಾ ಇದ್ದ.
ಸಂಕಟದಲ್ಲಿ ನರಳುತ್ತಿದ್ದ ಅವನಿಗೆ ಆ ಮಧುವನ್ನು ಎಷ್ಟೆಷ್ಟು ಕುಡಿದ್ರು ಅದರಿಂದ ದಾಹ ಒಡಗಲೇ ಇಲ್ಲ. ತೃಪ್ತಿಯೇ ಇಲ್ಲದೆ ತಿರುಗಿ ತಿರುಗಿ ಆ ಮಧುದಾರಿಯನ್ನ ಅಪೇಕ್ಷಿಸ್ತಾ ಇದ್ದ. ಏ ರಾಜ, ಆತನಿಗೆ ಆಗಲೂ ಪ್ರಾಣದಲ್ಲಿ ಜಿಹಾಸೆ ಹುಟ್ಟದೆ ಬದುಕಿನಲ್ಲಿಯೇ ಆಸೆ ಇತ್ತು. ಈ ಕಥಾನಕ ಇನ್ನು ಬೇರೆ ಪುರಾಣಗಳಿದ್ರಲ್ಲೂ ಬರುತ್ತೆ. ಇವನು ಹಿಡ್ಕೊಂಡಿದ್ದಂತಹ ಮರದ ಬೇರಿತ್ತಲ್ಲ, ಅದನ್ನ ಒಂದು ಇಲಿ ಕಡಿತಾ ಇದೆ. ಅದು ಕಾಲ. ಪ್ರತಿದಿನ ಕಾಲೋ ಜಗದ್ಭಕ್ಷಕ. ಬೆಳಗ್ಗೆ ಸೂರ್ಯೋದಯ, ರಾತ್ರಿ ಅಸ್ತಮ. ಇದಾಗ್ತಾ ಆಗ್ತಾ ಏನು ಅಂದ್ರೆ ನಮಗೆ ಗೊತ್ತಿಲ್ಲದಂತೆ ನಮ್ಮ ಆಯಸ್ಸನ್ನ ಒಂದೊಂದು ದಿವಸ ಕಳೀತಾ ಇದೆ. ನಾವು ಒಂದೊಂದು ಹೆಜ್ಜೆ ನಮಗೆ ಗೊತ್ತಿಲ್ಲದೆ ಮೃತ್ಯುವಿನ ಹತ್ರಕ್ಕೆ ಹೋಗ್ತಾ ಇದ್ದೇವೆ. ಹಾಗೆ ಇಲಿ ಕಡಿತಾ ಇದೆ, ಕೆಳಗಡೆ ಮೊಸಳೆಗಳು ಬಾಯಿ ಬಿಟ್ಕೊಂಡಿದೆ, ಒಂದು ಹೆಬ್ಬಾವು ಇವನ್ನ ನುಂಗಬೇಕು ಅಂತ ನೋಡ್ತಾ ಇದೆ. ಈ ಪರಿಸ್ಥಿತಿಯಲ್ಲಿದ್ದಾಗ ಇವನ್ ತಲೆ ಎತ್ತಿದ್ರೆ ಮೇಲೆ ಮರದಿಂದ ಒಂದು ಜೇನ ತೊಟ್ಟು ಬಾಯಿ ಮೇಲೆ ಬಿತ್ತು. ಆಹಾ, ಎಷ್ಟು ಚೆನ್ನಾಗಿದೆ ಎಂದಂತೆ. ಸಂಸಾರದ ಸುಖ ಇಷ್ಟೇನೆ. ಸುತ್ತಲೂ ಎಲ್ಲ ಯಾವ ಕ್ಷಣದಲ್ಲಿ ಬೀಳ್ತಾನೆ ಅನ್ನೋದು ಅದ್ರ ಪರಿವೇ ಇಲ್ಲ. ಅದು ಚೆನ್ನಾಗಿದೆ ಎಂದ. ಕರಿಯ ಮತ್ತು ಬಿಳಿಯ ಬಣ್ಣದ ಇಲಿಗಳೆರಡು ಆ ವೃಕ್ಷದ ಬೇರೆಗಳನ್ನು ಕಡಿತಾ ಇದ್ವು. ಕರಿದು ಅಂದ್ರೆ ರಾತ್ರಿ, ಬಿಳಿ ಅಂತಂದ್ರೆ ಹಗಲು. ಹಗಲು ರಾತ್ರಿ ಅನ್ನೋದು ಅವು ಇವನ ಆಯಸ್ಸನ್ನು ಇದು ಮಾಡ್ತಿದ್ವು. ರಾಜ ಹೀಗೆ ದುಷ್ಟ ಜಂತುಗಳಿಂದ ತುಂಬಿದ ಕಾಡಿನಲ್ಲಿ ಮುಂದೆ ಉಗ್ರ ರೂಪಿಣಿಯಾದ ಸ್ತ್ರೀ. ಆಳವಾದ ಬಾವಿಯ ಕೆಳಗೆ ಭಯಂಕರವಾದ ಹಾವು ಕಾಣಿಸ್ತಾ ಇದೆ. ಮೇಲೆ ನೋಡಿದರೆ ಭೀಕರವಾದ ಕಾಡಾನೆ. ತನಗೆ ಆಶ್ರಯವಾದ ಮರದಿಂದ ತಾನು ಕೆಳಗೆ ಬೀಳುವ ಭಯವನ್ನು, ಇದರ ಮೇಲೆ ಮರದ ಬೇರನ್ನು ಕಡಿಯುತ್ತಿರುವ ಇಲೆಗಳಿಂದ 5ನೇ ಭಯ ಕಾರಣವೂ ಏರ್ಪಟ್ಟಿತು. ಜೇನಿನ ಆಸೆಯಿಂದ ಮುತ್ತುವ ಜೇನು ಹುಳುಗಳು ಅವನ 6ನೇ ಭಯಕ್ಕೆ ಕಾರಣವಾಯಿತು. ಹೀಗೆ ಆತನಿಗೆ 6 ಭಯಗಳು ಏಕಕಾಲದಲ್ಲಿ ಪ್ರಾಪ್ತವಾದವು ಎಂದು ಹೇಳ್ತಾರೆ. ಈ ರೀತಿಯಲ್ಲಿ ಆತನು ಮಹಾಕೋಪದಲ್ಲಿ ಬಿದ್ದು ಸಂಕಟವಾಗಲೂ ಕೂಡ ಜೀವದ ಆಶೆಯಲ್ಲಿ ಜಿಹಾಸೆಯನ್ನ ತಾಳದೇ ಇದ್ದ. ಇದು ಮನುಷ್ಯನ ಸುಖ ಸಂಸಾರದಲ್ಲಿ. ಸಂಸಾರ ಸುಖ ಇದು. ನೀರಿನ ಗುಳ್ಳೆ ಕಂಸರಿ ನಾಥನ ನುಡಿ ನುಡಿ, ನಮ್ಮ ಕೃಷ್ಣನ ಚರಣವ ಹಿಡಿ ಹಿಡಿ ಹಿಡಿ, ನಮ್ಮ ರಂಗನ ಚರಣವ ಹಿಡಿ ಹಿಡಿ. ಇಲ್ಲಿಗೆ 5ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ವಿದುರ ಹಿಂದೆ ಹೇಳಿದ ಕಾಡು ಮೊದಲಾದದ್ದನ್ನೇ ಸಂಸಾರ ರೂಪದಿಂದ ವಿವರಿಸಿದ್ದು. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಧೃತರಾಷ್ಟ್ರ ಹೇಳ್ತಾನೆ, ಓ ನೀತಿಜ್ಞ, ಆಹಾ, ಆತನು ಎಂಥ ಸಂಕಟದಲ್ಲಿ ಸಿಕ್ಕಿಬಿದ್ದ. ಆತನಿಗೆ ಅಂಥ ಸ್ಥಿತಿಯಲ್ಲೂ ಜೀವದಾಸಿಯೋ ಪ್ರೀತಿ ಸಂತೋಷಗಳು ಹೇಗೆ ಉಂಟಾದವು? ಆತನು ವಾಸ ಮಾಡುತ್ತಿರುವ ಧರ್ಮ ಸಂಕಟ ಸ್ಥಳ ಎಲ್ಲಿರೋದು? ಆ ಮನುಷ್ಯನಿಗೆ ಆ ಮಹಾಭಯದಿಂದ ಬಿಡುಗಡೆ ಆಗೋದು ಹೇಗೆ? ಇವೆಲ್ಲವನ್ನು ನನಗೆ ತಿಳಿಸು. ನಾವಾದರೂ ತಕ್ಕ ಪ್ರಯತ್ನ ಮಾಡಿ ಅವನನ್ನ ಮೇಲೆ ಕೆತ್ತಿ ಬಿಡಬೇಕು. ನನಗೆ ಕರುಣೆ ಹುಟ್ಟಿರುವುದು ಎಂದ. ಆಗ ವಿದುರನು, ಹೇ ರಾಜ, ಇದು ಮೋಕ್ಷ ತತ್ವವನ್ನು ತಿಳಿದವರು ಉದಾಹರಿಸಿದಂತಹ ಒಂದು ಕಥೆ. ಇದನ್ನು ತಿಳಿದ ಮನುಷ್ಯನು ಪರಲೋಕಗಳಲ್ಲಿ ಸದ್ಗತಿಯನ್ನು ಪಡಿತಾನೆ. ನಾನು ಯಾವುದನ್ನು ಮಹಾ ಅರಣ್ಯ ಅಂತ ತಿಳಿಸಿದನೋ ಅದೇ ಈ ದೊಡ್ಡ ಸಂಸಾರ. ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಅಯ್ಯೋ ನನ್ ಬಿಟ್ಟಿರೋದೇ ಇಲ್ಲ, ನನ್ನ ಮೊಮ್ಮಗ ಅಥವಾ ನನ್ನ ಮೊಮ್ಮಗಳು, ಹೀಗೆ ಬಂಧಿಸುತ್ತೆ ಅಂತ ಸಂಸಾರದಲ್ಲಿ. ಇನ್ನೊಂದು ಅರಣ್ಯ ಎಂಬುದು ದುರ್ಗಮವಾದ ಆ ಸಂಸಾರದಲ್ಲಿರುವ ಕಷ್ಟಗಳೇ. ಸಂಸಾರ ಸಾಗರಂ ಘೋರಂ ಅನಂತ ಕ್ಲೇಶ ಭಾಜನಂ. ಎಲ್ಲ ಕ್ಲೇಶಗಳಿಗೆ ಭಾಜನ ಅಂದ್ರೆ ಕಾರಣವಾಗುವಂತದ್ದು. ನಿಸ್ತರಂತಿ ಮನೀಷಿಣಃ, ಯಾರು ವಿವೇಕಿಗಳಾದವರು ಅದಕ್ಕೆ ಈ ಸಂಸಾರದಲ್ಲಿ ಇದು ಮೋಹ ಮುದ್ಗರ ಬರೆದರವರು. ಒನಕೆಯಿಂದ ಹೊಡಿಬೇಕಂತೆ ಮೋಹವನ್ನ. ಮುದ್ಗರ ಅಂದ್ರೆ ಒನಕೆ. ನಾನು, ನಂದು, ನನ್ನವರು, ಇವೆಲ್ಲ ಯಾರು ಬರುವುದಿಲ್ಲ. ಹರಿಪುತ್ರ, ಸತಿ, ಮಿತ್ರ ಎಲ್ಲ ಕರುಮದವತಾರಗಳು ಕುರಿಯನಾಗಿಸಿ ನಿನ್ನ ಕಾಪಿಡುವ ಸಂಸಾರ ಕುರಿಮಾರಿಯಾದೀತೋ. ಕುರಿಮಾರಿ ಕಜ್ಜಿ ಕಡ್ತ ತುಂಬಾ 2 ಸಂಧಿಗಳಲ್ಲಿ ಕೇರ್ಕೊಂಡ್ರೆ ಹಿತವಾಗಿರುತ್ತೆ. ಆಮೇಲೆ ಕುರಿ ಜಾಸ್ತಿ ಆಗುತ್ತೆ, ಮತ್ತೆ ಕಡ್ತ, ಮತ್ತೆ ಕೆರೆಯೋದು. ಇಷ್ಟೇ ಸಂಸಾರದ ಸುಖ. ಆ ಕಾಡಿನಲ್ಲಿರುವ ದೊಡ್ಡ ದೇಹವುಳ್ಳ ಸ್ತ್ರೀ ಎಂಬುದೇ ರೂಪ ಲಕ್ಷ್ಯಗಳನ್ನ ಕೆಡಿಸುವ ಜರೆ ಎಂದು ಪ್ರಾಜ್ಞರು ತಿಳಿಸ್ತಾರೆ. ವಾರ್ಧಕ್ಯ, ಮುದಿತನ ಇದೆಯಲ್ಲ, ಅದನ್ನ ಒಂದು ಸ್ತ್ರೀಗೆ ಹೋಲಿಸಿದ್ದಿಲ್ಲಿ.
ಕಾಮಾತುರಾಣಾಂ ನ ಭಯಂ ನ ಲಜ್ಜಾ. ಹೆಣ್ಣಾಗಿ ಕಾಡಿತ್ತು ಮಾಯೆ, ಪನ್ನಾಗಿ ಕಾಡಿತ್ತು ಮಾಯೆ. ಎಷ್ಟೆಲ್ಲ ಅದು ಆಳ್ವಾರ ಹೇಳಿದ್ರು ಅಷ್ಟೇ, ಇವ್ರು ಹೇಳಿದ್ರು ಅಷ್ಟೇ. ತಿರುಮಾಲೆನಲ್ಲಿ ತೊಂಡರಡಿ ಪುಡಿ ಆಳ್ವಾರ ಹೇಳ್ತಾರೆ, ಹೆಣ್ಣಿನ ಕಣ್ಣಿನ ಆ ಒಳನೋಟಕ್ಕೆ ಸಿಕ್ಕಿ ನಾನು ಬಲೆಗೆ ಸಿಕ್ಕಿ ಹಾಳಾದೆ ಅಂತ. ಅದಕ್ಕೆ ಅವರು ಕುಲಶೇಖರ ಆಳ್ವಾರು, ರಂಭೆಯೋ ಊರ್ವಶಿಯೋ ಮೇನಕಿಯೋ ಸ್ವರ್ಗದ ಭೋಗಗಳು ನನಗೆ ಬೇಡ ಅಂತಾರೆ. ವಿವೇಕಿಗಳಾದವರು ಈ ರೀತಿ ಜಿಹಾಸೆ, ವೈರಾಗ್ಯ ಅದನ್ನ ಪಡೆಯಬೇಕು. ಸಂಸಾರ ಬಿಟ್ಬಿಡಿ, ಎಲ್ಲ ಗಂಡ ಹೆಂಡತಿ ಮಕ್ಕಳು ಸಂಬಂಧ ಎಲ್ಲಗಳನ್ನು ತೊರೆದು ಬಿಡಿ ಅಂತ ಹೇಳೋದು, ಎಲ್ಲೂ ಅಂಟುಕೋಬೇಡಿ ಅಂತ ಹೇಳೋದಷ್ಟೇ. ಕರ್ಮದಿಂದ ಬಂದಿದ್ದು ಇವರು ಎಲ್ಲ ಅಷ್ಟೇ, ಹೆಂಡತಿ ಮಕ್ಕಳು ಪ್ರತಿಯೊಬ್ರು ಕರ್ಮದಿಂದ ಬಂದಂತದ್ದೇ. ಯಾವ ಜನ್ಮದ ಕರ್ಮದ್ದೋ ಆ ಇದರಿಂದ ಬಂಧನಗಳು. ಅವರನ್ನ ದ್ವೇಷಿಸ್ಬೇಕಾಗಿಲ್ಲ. ಹಾಗೇನೆ ಅತಿಯಾಗಿ ತಲೆಗೆ ಹಚ್ಕೊಳ್ಳೋದು ಬೇಡ. ಇದು ಬರಬೇಕಂದ್ರೆ ಎಷ್ಟೆಷ್ಟು ಮಟ್ಟಿಗೆ ಬಿಟ್ಕೊಂಡು ಬಂದ್ರೆ ಅಷ್ಟೆಷ್ಟು ಅವ್ರಿಗೆ ನೆಮ್ಮದಿ. ಜನರೇಷನ್ ಗ್ಯಾಪ್ ಇವಾಗ ಅತ್ತೆ ಸೊಸೆ ಅಥವಾ ಮಾವ ಇವರು ಮಾತಾಡೋದಿಲ್ಲ, ಒಬ್ರಿಗೊಬ್ರಿಗೆ ಮಾತಾಡದೆ ಇದ್ದಿದ್ದು ಒಳ್ಳೇದಲ್ವೇ? ಮಾತಾಡಿ ಅನರ್ಥಗಳು ಇನ್ನೊಂದಷ್ಟು ತೀವ್ರವಾಗೋದು ಅಷ್ಟರ ಮಟ್ಟಿಗೆ ಕಡಿಮೆ ಆಯ್ತು ಅಂತ. ಅವರು ಬಾಳವರಿಗೆ ಆಯ್ತೋ ಇಲ್ವೋ, ದೊಡ್ಡವರಾದ ಮಗನೋ ಮಗಳು ಮದುವೆ ಮಾಡಿದ್ವಿ, ಎಲ್ಲ ಆಯ್ತು. ಅವರವರ ಪಾಡಿಗೆ ಅವರ ಜೀವನವನ್ನು ಅವರು ರೂಪಿಸ್ಕೊಳ್ತಾರೆ. ನಾವ್ ಯಾಕದ್ರಲ್ಲಿ ತಲೆ ಹಾಕ್ಬೇಕು? ಇಲ್ಲ ನಾವೇ ಯಾವಾಗ್ಲೂ ರಕ್ಷಣೆ ಇದ್ದು ಎಲ್ಲವನ್ನು ಮಾಡೋದಕ್ಕೆ ಸಾಧ್ಯನೇನು? ನಮ್ಮ ಮಾರ್ಗದರ್ಶನ ಇದ್ದಿದ್ರೆ ಅವ್ರು ಬದುಕಕ್ಕಾಗಲ್ವೇ? ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲಿತೆಗೊಳ್ಳಬೇಡ, ಪಕ್ಕಾಗುವುದು ಭಾಗ್ಯ ಎಂತೆಂತು ಜಗದಿ. ದಕ್ಕಿತೇಂ ಕುರು ಪಾಂಡು ತನೇರ್ಗೆ ರಾಜ್ಯ ಸುಖ, ದಿಕ್ಕವರಿಗವರವರೇ. ಅವರವರ ಕರ್ಮದ ಪ್ರಕಾರ ಆಗತ್ತೆ. ಏನ್ ಮಾಡ್ಬೋದು? ಅಯ್ಯೋ ನಮ್ಮ ಮಕ್ಕಳೆಲ್ಲ ಬಿಟ್ಬಿಡೋದ ಅಂತಂದ್ರೆ ಭಗವಂತನ ಪ್ರಾರ್ಥನೆ ಮಾಡಿ ಮರೆಯಿರಿ. ಕೇಳಿದ್ರೆ ಹೇಳಿ, ಇಲ್ದಿದ್ರೆ ಬ್ಯಾಡ. ಅವ್ರ ಲೈಫ್ ಅವ್ರಿಗೆ. ಹೀಗ್ ನೋಡೋದ್ರಿಂದ ಏನು ಅಂದ್ರೆ ನೀವು ಕೇರ್ಲೆಸ್ ಅಥವಾ ಜವಾಬ್ದಾರಿ ಇಲ್ಲ, ತಂದೆಯಾಗಿ ನಾನು ಅದ್ ಮಾಡ್ಲಿಲ್ಲ ಅಂತೀನಿಲ್ಲ. ವಿವೇಕ ಹೇಳೋರಾದ್ರೆ, ಇಲ್ದಿದ್ರೆ ದೇವರೇ ಅವ್ರಿಗೆ ಒಳ್ಳೇದ್ ಮಾಡಪ್ಪ ಅಂತ ಪ್ರಾರ್ಥನೆ ಮಾಡಿ ಬಿಟ್ಟು ಬಿಡ್ಬೇಕು. ನೀವು ನೆಮ್ಮದಿ ಬೇಕು ಅಂತಂದ್ರೆ. ಇಲ್ಲ ಎಲ್ಲ ಹಚ್ಚಿಸ್ಕೊಂಡು ಆಮೇಲೆ ಅವರ ಹತ್ರ ಅನ್ನಿಸ್ಕೊಂಡು ಯಾಕಾರೋ ನಾನು ಹೇಳಕ್ ಹೋದ್ನೋ, ನನಗೆ ಇಲ್ಲ, ಈ ತರದ ವಿಚಾರಗಳು. ಹಾಗೆ ಹೇಳ್ಬಿಟ್ಟು ಮತ್ತೆ ಇನ್ನೊಂದ್ಸಲಿ ಏನೋದು ಏನ್ ಮಾಡಿದೆ, ನನ್ಗೆ ತೋರ್ಸ್ಲಿಲ್ಲ, ನನ್ಗೆ ಗೊತ್ತಾಗ್ಲೇ ಇಲ್ಲ. ನಿಮ್ಗೆ ಗೊತ್ತಾಗಿರಬೇಕಾಗಿದೆ ಅವ್ರು ಎಲ್ಲೋದ್ರೇನು ಏನ್ ಮಾಡಿದ್ರೆ. ಮತ್ತೆ ಅದರಲ್ಲಿ ಸೊ ಇದು ಒಬ್ಬೊಬ್ಬರು ಅವರವರ ಡಿಸೈಡ್ ಮಾಡ್ಬೇಕೆ ಹೊರತು ಬೇರೆ ಅಲ್ಲ. ಜೆರೆ ಎಂದು ಪ್ರಾಜ್ಞರು ತಿಳಿಸ್ತಾರೆ. ಸ್ತ್ರೀ ಸಂಘ. ಆ ಬಾವಿ ಎಂಬುದು ಶರೀರಧಾರಿಗಳ ದೇಹ. ಕಾಲನೇ ಅದರ ಕೆಳಭಾಗದಲ್ಲಿ ವಾಸ ಮಾಡುವಂತ ದೊಡ್ಡ ಹಾವು. ಎಲ್ಲ ಪ್ರಾಣಿಗಳ ಪ್ರಾಣವನ್ನು ಎಳೆಯುವ ಅಂತಕನು ಅವನೇ. ಬಾವಿಯ ಮಧ್ಯಭಾಗದಲ್ಲಿ ಕಾಣುವ ಯಾವ ಕೊಂಬಿಯಲ್ಲಿ ಆ ಮನುಷ್ಯನು ನೇತಾಡ್ತಾನೋ ಅವನಿಗೆ ಅದೊಂದೇ ಆಧಾರ ಎಂದು ಹೇಳಿದನೋ ಅದೇ ದೇಹಧಾರಿಗಳಿಗಿರುವಂತಹ ಜೀವನದ ಮೇಲಿನ ಆಸೆ. ಬಾವಿಯ ಕಟ್ಟೆಯ ಸುತ್ತಲೂ 6 ಮುಖಗಳುಳ್ಳ ಯಾವ ಆನೆಯು 4 ಕಡೆಗಳಲ್ಲೂ ಸುತ್ತಿ ಬರುವುದು ಅಂತ ಹೇಳಿದ್ನೋ ಅದೇನೇ ಸಂವತ್ಸರ. ಅಯನಗಳು 2 ಅಯನ, ದಕ್ಷಿಣಾಯನ ಉತ್ತರಾಯಣ. ಕಾಲದ ಚಕ್ರಗಳು ಇದೆಲ್ಲ ಅದನ್ನು ಹೋಲಿಸ್ಬೇಕಾದ್ರೆ 6 ಋತುಗಳೇ ಅದರ ಮುಖಗಳು, ಮಾಸಗಳೇ ಅದರ 12 ಕಾಲಗಳು. ಮರದ ಬೇರನ್ನು ಯಾವ ಇಲಿಗಳು 2 ಕಡಿಯುವುದು ಅಂತಂದನೋ ಅವುಗಳು ಪ್ರಾಣಿ ತತ್ವಗಳನ್ನು ಅರಿತವರು. ರಾತ್ರಿ ಎಂದು ಹಗಲು ಎಂದು ಹೇಳ್ತಾರೆ. ಕಾಮಗಳೇ ಆ ಮರದ ಮೇಲಿರುವ ಜೇನುಹುಳುಗಳು. ಜೇನುಗೂಡಿನಿಂದ ಹಲವು ಕಡೆಗಳಲ್ಲಿ ಧಾರೆ ಧಾರೆಯಾಗಿ ಹರಿಯುವ ಜೇನು ಅಂದ್ರೆ ವಿವಿಧ ಕಾಮೋಪಭೋಗಗಳು. 5 ಇಂದ್ರಿಯಗಳು ಅವುಗಳು ಬಯಸಿದ್ದು ನಾಲಿಗೆ, ಮೂಗು, ಕಣ್ಣು, ಸ್ಪರ್ಶ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. 1 2 ಬಯಕೆಗಳು, ಕಾಮನೆಗಳು. ಮನುಷ್ಯರು ಅದರಲ್ಲಿಯೇ ನಿತ್ಯಾಸಕ್ತರಾಗಿದ್ದಾರೆ. ನಿತ್ಯ ಅಂದ್ರೆ ಪರ್ಮನೆಂಟ್, ಶಾಶ್ವತವಾಗಿ. ಪ್ರಾಜ್ಞರು ಸಂಸಾರ ಚಕ್ರದ ಪರಿವರ್ತನವನ್ನು ಹೀಗೆ ನಿರೂಪಿಸುತ್ತಾರೆ.
ಇವರ ಜ್ಞಾನದಿಂದಲೇ ಅವರು ಸಂಸಾರ ಚಕ್ರದ ಪಾಶವನ್ನು ಎಲ್ಲ ವಿಧದಿಂದಲೂ ಕತ್ತರಿಸ್ತಾರೆ. ಎಷ್ಟೆಷ್ಟು ಅದಕ್ಕೆ ಎಲ್ಲ ಬಿಟ್ಕೊಂಡು ಬಂದ್ರೆ ಅಷ್ಟೆಷ್ಟು ಮನಸ್ಸಿಗೆ ನೆಮ್ಮದಿ. ಯಾವಾಗ ಅದನ್ನೆಲ್ಲ ಬಿಡ್ತೀರೋ ಅವಾಗ ಭಗವಂತನ ಕಡೆ ಚಿಂತನೆ ಮಾಡೋಕ್ ಅವಕಾಶವಾಗುತ್ತೆ. ಅಲ್ಲಿದ್ರೆ ಎಲ್ಲಿ ಅಯ್ಯೋ ಟೈಮೇ ಆಗೋಲ್ಲ, ಎಲ್ಲಿ ಮಕ್ಕಳು ಬಂದ್ರು, ಮೊಮ್ಮಕ್ಕಳು ಬಂದ್ರು, ಅಲ್ಲಿಂದ ಬಂದ್ರು, ಇಲ್ಲಿಂದ ಬಂದ್ರು, ಏನು ಮಾಡಕ್ಕಾಗಲ್ಲ. ಬಂದ್ರು, ಅವ್ರಿದ್ರು, ಹೋದ್ರು. ನಿಮ್ಗೇನಾಯ್ತು? ನಿಮ್ ರೊಟೀನ್ ಎಲ್ಲ ಹೋಯ್ತು ಅಷ್ಟೇ. ಮಾಡಬಾರ್ದು ಅಂತ ಹೇಳಲ್ಲ, ಅದು ಎಷ್ಟೋ ಅಷ್ಟು. ನಿಮ್ಮ ಮೂಲ ಇರೋದನ್ನ ನೀವು ಬಿಡಬಾರ್ದು. ಅಧ್ಯಾತ್ಮದ ಸಾಧನೆಗಾಗಿ, ನಿಮ್ಮ ಉದ್ಧಾರಕ್ಕಾಗಿ. ಎಷ್ಟು ಕಡೆಗಳಲ್ಲಿ ಇದಾಗ್ತಾ ಇದೆ ಗೊತ್ತಾ? ಮನೆಯಲ್ಲಿ ಗೃಹಿಣಿಯಾದಗಳು ಹಿಂದಿನವರು ಬಿಟ್ಟಿದ್ದಾರೆ ಬಿಡಿ, ಈಗಿನ ಜನರೇಷನ್ ಹೇಳಲ್ಲಿ ಸ್ವಲ್ಪ ನಮ್ಮ ಕಾಲದ ಇದ್ರದ್ದು ತಗೊಂಡಾಗ, ಅಯ್ಯೋ ಮಗ ಬರ್ತಾನೆ, ಅವನ್ ಏನ್ ತಿಂದನು ಏನಿಲ್ವೋ, ಆ ಮಗಳು ಬರ್ತಾಳೆ, ಮೊಮ್ಮಗಳು ಬರ್ತಾರೆ, ಮೊಮ್ಮಗ ಬರ್ತಾನೆ, ಅದ್ರಲ್ಲಿ ಏನು ಅಂದ್ರೆ ಅಧ್ಯಾತ್ಮದ ಚಿಂತನೆ ಮತ್ತೊಂದು ಯಾವುದಕ್ಕೂ ಅವಕಾಶ ಇಲ್ಲ. ಟೈಮೇ ಆಗೋಲ್ಲ. ಬೆಳಗಿಂದ ಏನು ಸಂಸಾರಕ್ಕಾಗಿ ಬೆಳಗಿಂದ ಸಂಜೆ ತಾನೆ. ಬೇರೆ ಅಧ್ಯಾತ್ಮದ ಹೋಗ್ಲಿ, ಅವರ ಆರೋಗ್ಯದ ಕಡೆಗೂ ನೋಡಕ್ ಟೈಮ್ ಇಲ್ಲ. ಇದೆಂತಹ ಸ್ಥಿತಿ ಇದು? ನಿನ್ನ ಹೆಣವನ್ನು ಹೊತ್ತು ನೀನೆ ಸಾಗಿಸಬೇಕು, ಅನ್ನಬಾ ತಮ್ಮಬಾ ಎಂದಳುವುದೇಕೋ. ನಮ್ಮ ಉದ್ಧಾರ ಇನ್ಯಾರ ಕೈನಲ್ಲರೂ ಇದೆಯಾ? ಯಾವಾಗ ಪೂರಿ ಏನು ಮಾಡ್ಲಿಕ್ಕೆ ಆಗೋಲ್ಲ ಅಂತ ಬಿದ್ದಾಗ ಇವರೆಲ್ಲ ಇಷ್ಟೆಲ್ಲ ಮಾಡಿದ್ರಲ್ಲ, ಅವ್ರು ಬಂದು ನಿಮ್ಮನ್ನ ನೋಡ್ತಾರೇನೋ? ಎಲ್ಲ ಜಾರ್ಕೊಳ್ಳೋವ್ರೆ. ಇಲ್ದಿದ್ರೆ ಏನು ಇದೆ, ಓಲ್ಡ್ ಏಜ್ ಹೋಮ್ ಇದೆಯಾ, ಅಲ್ಲಿಗೆ ಸೇರಿಸ್ಬಿಡಿ. ಒಂದ್ಸಲಿ ಕೊಟ್ಬಿಟ್ರೆ ಅವರು ಎಲ್ಲ ನೋಡ್ಕೊಳ್ತಾರೆ ಡೆಪಾಸಿಟ್. ಆಮೇಲೆ ಅವ್ರ ಪ್ರಾಣ ಹೋದ್ಮೇಲೆ ಹೇಳ್ತಾರೆ, ಬಂದು ತಗೊಂಡೋಗಿ ಕೊಟ್ಟಿದ್ದ ದುಡ್ಡು ಆ ಸಂಘಕ್ಕೆ ಅವ್ರು ಬಂದ್ ಮಾಡ್ತಾರೆ ಏನೋ. ನಾವ್ ಎಚ್ಚೆತ್ಕೊಳ್ಳೋದು ಯಾವಾಗ? ಅದರಿಂದ ಇವೆಲ್ಲ ಬಿಟ್ಬಿಟ್ಟ ನಾಳೆ ದಿವಸ ಅಡಿಗೆ ಕೆಲಸನ ಮಾಡಲ್ಲ, ದೇವ್ರ ಮನೆಯಲ್ಲಿ ಕೊಟ್ಬಿಡ್ತೀನಿ ಅಂದ್ರೆ ಆಗಲ್ಲ. ಕರ್ಮಗಳನ್ನ ಮಾಡಬೇಕು, ಆದ್ರೆ ಅಂಟ್ಕೋಬಾರ್ದು. ಹಲಸಿನ ಹಣ್ಣು ತಿನ್ಬೇಕು, ಹಲಸಿನ ಹಣ್ಣು ಅಂಟು ಕೈಗಂಟಬಾರ್ದು. ಹಾಗೆ ಸಂಸಾರದಲ್ಲಿ ಇದ್ದು ಇರದ ಗೋಲ್ ಪದ್ಮಪತ್ರ ಮಿವಾಂಬಸಾಮ್ ಅಂತ ಅಂದ್ಬಿಟ್ಟು ಕೃಷ್ಣಾರ್ಜುನ ಹೇಳ್ತಾನೆ. ತಾವರೆ ಎಲೆ ನೀರಿನಲ್ಲಿ ಇದ್ದಂತೆ ಸಂಸಾರದಲ್ಲಿ ನೀನಿರೋ, ಯಾವುದಕ್ಕೂ ಅಂಟ್ಕೋಬೇಡ. ಅದ್ರ ಮೇಲೆ ನೀರು ಬಿದ್ರು ಹನಿ ಹನಿಯಾಗಿ ಮುತ್ತುಗಳಂತಿರುತ್ತೆ. ಎಲೆ ಎತ್ತು ಬಿಟ್ಟರೆ ತನಗೆ ಬಿದ್ದೋಗುತ್ತೆ, ಹೊಳೆಯೋದಿಲ್ಲ ನೀರಿನಲ್ಲಿ. ತಾವರೆ ಎಲೆ ಭೂಮಿ ಮೇಲೆ ಬೆಳೆಯೋಲ್ಲ, ತಾವರೆ ನೀರಿನಲ್ಲೇ ಬೆಳೆಯೋದು. ಸಂಸಾರದಲ್ಲಿ ಹಾಗೆ ಇದ್ದು ಇರದ ಇದನ್ನ ಬೆಳೆಸ್ಕೋಬೇಕು. ಯಾರು ಹಾಗಾದ್ರೆ ನಮಗೆ ನಿಜವಾದ ಬಂಧು? ತಂದೆ ನೀನು, ತಾಯಿ ನೀನು, ಪರಮ ಆಪ್ತನು ನೀನು ಭಗವಂತ. ಅವನ ಜೊತೆ ಸಂಬಂಧ ಅದು ಪರ್ಮನೆಂಟು. ಇನ್ನೆಲ್ಲ ಕರ್ಮದ ಪ್ರಕಾರವಾಗಿ ಯಾವ ಜನ್ಮದಲ್ಲಿ ಯಾರ್ಯಾರ ತಂದೆನೋ, ಹೆಂಡತಿನೋ, ಮಕ್ಕಳೋ, ಗಂಡನೋ ಎಲ್ಲ ಆಗುವಂತದ್ದು. ಈ ಸಂಬಂಧ ಬೆಳೆಸ್ಕೊಂಡ್ರೆ ನಮ್ಮ ಉದ್ಧಾರ. ಈ ಸಂಸಾರ ಚಕ್ರದ ಪಾಪವನ್ನ ಎಲ್ಲರಿಂದಲೂ ಪಾಶ ಅಂದ್ರೇನು? ಬಿಗಿಯಾಗಿ ಕಟ್ಟಿದ್ದು ಯಮಪಾಶ. ಹಾಗೆ ಸಂಸಾರ ಚಕ್ರದ ಪಾಶ ಎಲ್ಲವನ್ನು ಕತ್ತರಿಸ್ಬೇಕು. ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ ನಿರ್ಮಾಣ ಮೋಹಾಜಿತ ಸಂಗ ದೋಷ ಅಧ್ಯಾತ್ಮ ವಿದ್ಯಾ ವಿನಿವೃತ್ತ ಕಾಮಾಹ ದ್ವಂದ್ವೈರ್ವಿಮುಕ್ತಾಃ ಸುಖ ದುಃಖ ಸಂಜ್ಞೈಃ ಗಚ್ಚಂತ ಮೂಢ ಪದಮವ್ಯಯಂ ತತ್. ಪುರುಷೋತ್ತಮ ಯೋಗ ಮುಂದೆ ಭಗವದ್ಗೀತೆಯಲ್ಲಿ ಮೋಹ ಅದನ್ನು ಬಿಡಬೇಕು. 6ನೇ ಅಧ್ಯಾಯ ಇಲ್ಲಿಗೆ ಸಂಪನ್ನ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 7ನೇ ಅಧ್ಯಾಯ ವಿದುರ ಇನ್ನೂ ಕೆಲವು ತತ್ವಗಳನ್ನು ತಿಳಿಸಿದ್ದು. ಏನು ಇಷ್ಟೆಲ್ಲ ತತ್ವಗಳನ್ನು ಕೇಳಿದ್ರು ನಾವು ಧೃತರಾಷ್ಟ್ರ ಆಗ್ಬಾರ್ದು ಅಷ್ಟೇ. ಅಲ್ಲಿ ನಿಲ್ಸ್ಕೊಂಡಿರೋಣ, ನಾಳೆ ದಿವಸ ಮುಂದುವರಿಸೋಣ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗತ್ಸುರಂ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪಶಿರೋ ಭಂಗ ಪಂಚಾನನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಃ ಚಿರಂ ವಿಜಯತಾಂ ಭುವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.